ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿನಲ್ಲಿ ನಾವೆಲ್ಲ ಸೇರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ನಮಗೆಲ್ಲ ಶುರು ಆಗೋದು ಯುಗಾದಿ ಹಬ್ಬದ ದಿನ. ಆದರೆ ಇಲ್ಲಿ ವೆಸ್ಟರ್ನ್ ಕಲ್ಚರು ಅಲ್ಲಿ ನಾವು ಆಚರಿಸೋದು ಜನವರಿ 1 ನ್ಯೂ ಇಯರ್ ಅಂತ ಹೇಳಿಬಿಟ್ಟು. ಆದರೆ ನಮ್ಮ ಹಳ್ಳಿನಲ್ಲಿ ಇರೋವಂಥ ಎಲ್ಲ ಚಿಕ್ಕ ಮಕ್ಕಳು ಸೇರಿ ತುಂಬ ಫೋರ್ಸ್ ಮಾಡ್ತಾಯಿದ್ರು. ನಾವು ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂಥೇಳಿ. ಮಕ್ಕಳ ಖುಷಿಗೆ ಏಕೆ ಅಡ್ಡಿಯಾಗೋದು ಅಂತ ಹೇಳ್ಬಿಟ್ಟು ನಾವು ಕೂಡ ಮಕ್ಕಳ ಒಟ್ಟಿಗೆ ಸೇರಿಕೊಂಡು ಅವರು ಎಂಜಾಯ್ ಮಾಡಲಿ, ನಾವು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಡ್ ನೈಟಲ್ಲಿ ನಮ್ಮ ಹಳ್ಳಿನಲ್ಲಿ ನಾವು ಕೇಕ್ ಕಟ್ ಮಾಡಿಬಿಟ್ಟು ಈ ರೀತಿ ಟ್ಯಾಕ್ಟ್ರಲ್ಲಿ ಸಾಂಗ್ ಹಚ್ಕೊಂಡು ಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ಲರೂ ಸೇರಿ ಒಟ್ಟಿಗೆ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಮಕ್ಕಳಂತೂ ಮಿಡ್ ನೈಟ್ವರೆಗೂ ನಿದ್ದೆ ಎಲ್ಲ ತಡ್ಕೊಂಡ್ಬಿಟ್ಟು ಕೇಕ್ ಕಟ್ ಆಗೋವರೆಗೂ ಎಚ್ಚರ ಇದ್ದರು. ಕೇಕ್ ಕಟ್ ಆದಮೇಲೆ ಫುಲ್ಲು ಎನರ್ಜಿ ಬಂತು ಅವ್ರಿಗೆ. ಕೇಕೆಲ್ಲ ತಿಂದ್ಬಿಟ್ಟು ಇಲ್ಲಿ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು. ಮಕ್ಕಳು ಖುಷಿ ಪಡೋದನ್ನು ನೋಡೋದೇ ಒಂದು ಚಂದ. ಮಕ್ಕಳೆಲ್ಲ ಸೇರಿ ಸ್ವಲ್ಪನೇ ಅಮೌಂಟನ್ನ ಸೇರಿಸ್ಬಿಟ್ಟು ಕೇಕೆಲ್ಲ ತೊಗೊಂಡು ಬಂದು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿರೋದು. ಇದ್ರ ಒಟ್ಟಿಗೆ ನಾವು ಕೇಕ್ ಕೂಡ ಕಟ್ ಮಾಡಿದ್ವಿ. ಮತ್ತು ಅಡುಗೆ ಮನೆ ಕಡೆ ನೋಡೋದಾದರೆ ನಾವು ಹಳ್ಳಿನಲ್ಲಿ ಎಲ್ಲರೂ ಕೂಡು ಕುಟುಂಬ ಇರೋದರಿಂದ ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದೇ ಮನೆಯಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡ್ತಾಯಿದ್ವಿ. ಇಲ್ಲಿ ಚಿಕನಲ್ಲಿ ಫಸ್ಟು ಚಿಕನ್ ಎಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸೌದೆ ಒಲೆ ಮೇಲೆ ಸಾಂಬಾರು ಮಾಡ್ತಿದ್ವಿ. ಚಿಕನ್ ಸಾಂಬಾರು ಫಸ್ಟು ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ 2ರಿಂದ 3 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕಿಬಿಟ್ಟು ಅದೇ ಕಾದಿರೋ ಎಣ್ಣೆಗೆ ಚಿಕನ್ನ ಸೇರಿಸ್ಬಿಟ್ಟು ಅದಕ್ಕೆ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ಬೇಯಿಸ್ತಾ ಇರೋದು. ಅದೊಂದು ಸ್ವಲ್ಪ ಬೆಂದಾದಮೇಲೆ ಮುಚ್ಚಳವನ್ನು ಮುಚ್ಚಬೇಕು. ಮುಚ್ಚಿ ಮತ್ತೊಂದು 5ರಿಂದ 10 ನಿಮಿಷ ಅದು ಬೆಂದಾದಮೇಲೆ ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ ನೋಡಿ. ಸೌದೆ ಒಲೆ ಅಡುಗೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 2ರಿಂದ 3 ಚಮಚಷ್ಟು ನೀರನ್ನ ಸೇರಿಸ್ಬಿಟ್ಟು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿ ಮಸಾಲೆಯನ್ನು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಅಡುಗೆ ಅಂತೂ ಎಲ್ಲ ತುಂಬ ಸೂಪರಾಗಿತ್ತು. ಅದೇನೋ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ದಕ್ಕೆ ಅಷ್ಟು ಟೇಸ್ಟಿ ಅನ್ನಿಸ್ತೋ ಅಥವಾ ಸೌದೆ ಒಲೆ ಮೇಲೆ ಮಾಡಿರೋದಕ್ಕೆ ಟೇಸ್ಟಿ ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಅಡುಗೆ ಅಂತೂ ಎಲ್ಲವೂ ಸೂಪರಾಗಿತ್ತು. ಅದರೊಟ್ಟಿಗೆ ಚಿಕನ್ ಸಾಂಬಾರು ಒಟ್ಟಿಗೆ ಬಿರಿಯಾನಿ ಕೂಡ ಮಾಡಿದ್ವಿ. ಬಿರಿಯಾನಿ ಮಾಡಿರೋ ವಿಡಿಯೋನ ಡೀಟೇಲಾಗಿ ಹಾಕಿದ್ದೀನಿ. ಬೇಕು ಅನ್ನೋರು ರೆಸಿಪಿನ ಫಾಲೋ ಮಾಡ್ಬೋದು. ಅದರ ಒಟ್ಟಿಗೆ ನೋಡಿ ಬಿರಿಯಾನಿ ಕೂಡ ರೆಡಿಯಾಗಿದೆ ಸೌದೆ ಒಲೆ ಮೇಲೆ. ಮತ್ತು ಅದೇ ಸೌದೆ ಒಲೆ ಮೇಲೆ ನಾವು ಎಲ್ಲರೂ ಸೇರಿ ಚಪಾತಿ ಕೂಡ ಮಾಡಿದ್ವಿ. ಒಂದು 30ರಿಂದ 35 ಜನ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಅವತ್ತು ರಾತ್ರಿಗೆ. ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಕೇಕೆಲ್ಲ ಕಟ್ ಮಾಡಿಬಿಟ್ಟು ನೀವು ನೋಡಿದ್ರಲ್ಲ ಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ಲರೂ ಸೇರಿ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ರು ಅಂತ. ಆ ರೀತಿ ಎಲ್ಲ ಕೊಂಡು ಕುಪ್ಪಳಿಸಿ ಟಯರ್ಡಾಗಿ ರಾತ್ರಿ 1 ಗಂಟೆಗೆ ಎಲ್ಲರೂ ಮಲಗಿದ್ದು. ಒಬ್ಬರು ಬೇಯಿಸೋದು, ಒಬ್ಬರು ಲಟ್ಸೋದು, ಒಬ್ಬರು ಹುರುಳಿ ಮಾಡಿಕೊಡೋದು, ಈ ಥರ ಮಾಡ್ತಾಯಿದ್ವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.